गाय श्री तुलसी माते शुभमय गाय शुभोदय सुंदरी ताये श्री तुलसी माते अम्मा मान्यते मंगलानि शुभानि मान्यते मंगलानि शुभानि मंजुळ गुणगणा मंजुळ गुणगणा सुरनुते भाग्य प्रदाते अम्मा ನನ್ನ ಪತಿಗೆ ಯಾವ ಅಮಂಗಳವೂ ಆಗದಂತೆ ನಮ್ಮನ್ನು ಕಾಪಾಡು ತಾಯಿ, ಕಾಪಾಡು. ದೇವಿ ನಮಸ್ಕರಿಸುತ್ತೇನೆ ನಿನಗೆ ಮಂಗಳವಾಗಲಿ ಹೇಳು ದೇವಿ. ದೇವಿ ಪ್ರಾಣೇಶ್ವರ, ಪ್ರಾಣೇಶ್ವರಿ, ದೇವಿ ಸ್ವಾಮಿ, ಈ ದಿನ ನಿನ್ನ ಮುಖ ಕಮಲವು ಆನಂದ ಸಾಗರದಲ್ಲಿ ಮುಳುಗಿ ತೇಲುತ್ತ ಹರಳಿದ ತಾವರೆಯಂತೆ ನಲಿದಾಡುತ್ತಿರುವುದಲ್ಲ ಪ್ರಾಣೇಶ್ವರಿ. ಸ್ವಾಮಿ, ಪ್ರಾಣೇಶ್ವರಿ, ದೇವಿಯ ಪೂಜೆ ಮುಗಿದ ನಂತರ ಸದಾ ನಿಮ್ಮ ಆರಾಧನೆಯಲ್ಲೇ ಮುಳುಗಿ ಹೋಗಿದ್ದೇನೆ ಸ್ವಾಮಿ. ದೇವಿ ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ಪ್ರಿಯ. ಆಗಲಿ ದೇವಿ. ಪ್ರಾಣೇಶ್ವರಿ, ಸ್ವಾಮಿ, ಪ್ರಿಯ, ಅನುರಾಗ ನಮಗಾಗಿದೆ, ಏಕಾಂತ ವೇಳೆ ಆಯಾಗಿದೆ, ಪ್ರೇಮಾನುರಾಗ ನಮಗಾಗಿದೆ.
ಅನುರಾಗ ನಮಗಾಗಿ. ಪ್ರಾಣೇಶ್ವರಿ ದೇವಿ ಪ್ರಾಣೇಶ್ವರಿ ಕೈಯೋ ಕಲೆಯು ಕಲಿಸೋದು ಎನ್ನಯ್ಯ ಕೈಯೋ ಕಲೆಯು ಕಲಿಸೋದು ಅದು ಕರೆಯುವಂತೆ ನಿನ್ನಯ್ಯ ಮುಖವೋ ಅಂತೆ ನಿನ್ನಯ್ಯ ಮುಖವೋ. ಪ್ರಾಣೇಶ್ವರಿ ತಾವರೆ ಹೂವಂತೆ ನಿನ್ನಯ್ಯ ಮುಖವೋ ರಮರವು ತಾಗಿದೆ ಭೂಮಿಗಾಗಿ ರಮರವು ತಾಗಿದೆ ಪ್ರೇಮಾನುರಾಗ ನಮಗಾಗಿ ಏಕಾಂತವೇಳೆ ಹಾಯಾಗಿದೆ ಪ್ರೇಮಾನುರಾಗ ನಮಗಾಗಿ. ಪ್ರಾಣೇಶ್ವರಿ 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 ದೇವಿ ಗಣತಿ ಸೂರ್ಯನ ಪ್ರಾಣೇಶ್ವರಿ ಗಗನದಿ ಸೌಮ್ಯನ ಕಲಿಸುತ್ತಲಿ ಕಣ್ಣ ಸೌಂದರ್ಯ ಸಾಹಿತ್ಯ ಉಳಿಸುತ್ತಲಿ ಕಣ್ಣ ಧೈರ್ಯ ಸಾಹಿತ್ಯ ಉಳಿಸುತ್ತಲಿ ಕಣ್ಣ ನದಿ ಆಡುತ್ತ ನಾವುಗಳು ಸಾಗರ ಸ್ವಾಮಿ ನಿನ್ನ ಮುಖವನ್ನು ನೋಡಿದರೆ ಆ, ಚಂದ್ರನಂತೆ ಪ್ರಕಾಶಿಸುತ್ತಿರುವುದು. ನಿನ್ನ ಪೂಜೆ ವಿಶೇಷದಿಂದ ಈಶ್ವರನನ್ನು ಮೆಚ್ಚಿಸಿ ವರವನ್ನು ಪಡೆದಿರುವ ನನಗೆ ಹೇಳಿ ಸ್ವಾಮಿ. ವರವನ್ನು ಪಡೆದಿರುವ ನನಗೆ ಈ ತ್ರಿಭುವನದಲ್ಲಿ ಯಾರು ತಾನೇ ಹೆದರಿರುವರು? ಇಂತಹ ರಣಭಯಂಕರನಾದ ನನಗೆ ನಿಮಗೆ ದೇವಿಯ ಅನುಗ್ರಹವು ಪೂಜಾ ಗುರುಳಾಗಿರುವ ನೀನು ಹಬ್ಬಬ್ಬಾ ಇಂತಹ ಸೌಂದರ್ಯ ಗಾಂಭೀರ್ಯಕ್ಕೂ ಆಹಾ ಭಾವನೆಗಳ ಭಕ್ತಿಗಳಿಗೂ ಸದಾ ಕಾಲದಲ್ಲಿಯೂ ಆ ಪರಮೇಶ್ವರನು ನಮ್ಮನ್ನು ಯಾವಾಗಲೂ ಹಿಂಬಾಲಿಸಿ ಬೆಂಗಾವಲಾಗಿರುವನು. ಪ್ರಾಣೇಶ್ವರಿ ನಿಜ ಸ್ವಾಮಿ, ಖಂಡಿತವಾಗಿಯೂ ನಿಜವಾಗಿ ಹೇಳ್ತೀವಿ. ಹೌದು ಪ್ರಾಣೇಶ್ವರಿ, ಹೌದು ಸ್ವಾಮಿ. ಹೌದು ಪ್ರಾಣೇಶ್ವರಿ. ಇದೇ ಮಹಾಸುದಿನ, ಇದೇ ಮಹಾಸುದಿನ ಪ್ರಿಯ. ಮಾನಸ
ಮಹಾಸುದಿನ ಇದೇ ಮಹಾಸುದಿನ ಸಮಾನ ಸೌಖ್ಯದಿ ಸಂಘಟಿಸಿದ ದಿನ ಇದೇ ಮಹಾಸುದಿನ ಇದೇ ಮಹಾಸುದಿನ ದೇವಿ बयसिदा तोरे के सी गया राणेश्वरी राणेश्वरी ಬಯಸಿದೆಯಾ बयसिदा तोरे के सी गया भैया वजन से मोटा लगे राणेश्वरी सरसनयने निज गुण सरसनयना सरसनीरे सरसनयने निज गुण निज गुण रमणी दोना रमणी ने जगदोलु बोलो चतुरे नीने जगदोलु बोलो चतुरा नीने जगदोलु बोलो चतुरे हसी मुझे जगदोलु बोलो चतुरा नीने जगदोलु बोलो चतुरे जगदोलु बोलो चतुरा नीने जगदोलु बोलो चतुरे हसी ಪ್ರಾಣೇಶ್ವರಿ ಆಯಾಸವಾಯ್ತು ಸ್ವಾಮಿ ಏನು ಇಲ್ಲ ಪ್ರಿಯೆ ನಿಜವಾಗಿಯೂ ನಿಜವಾದ ಪ್ರಿಯೆ ಆಹಾ ಹೌದು ಪ್ರಿಯೆ ಪ್ರಿಯ ಪ್ರಿಯೆ ಸ್ವಾಮಿ ಪ್ರಾಣೇಶ್ವರಿ ಬಾ ಸ್ವಾಮಿ ಪ್ರಾಣೇಶ್ವರಿ ಪ್ರಿಯತಮ ಅಲ್ಲವೇ ಸ್ವಾಮಿ ನಿಜವಲ್ಲವೇ ನಿಜವಾಗಲೂ ಪ್ರಿಯೆ ನೀವಲ್ಲವೇ ಸ್ವಾಮಿ ನೀಲಿ ಬಾನಿನ ಚಂದಿರ ಹೌದು ಪ್ರಿಯೆ ನೀವೇ ಅಲ್ಲವೇ ಈ ಕೋಗಿಲೆಯ ಗಾನವನ್ನು ಹಾಡುತ್ತಿರುವುದು ಅದೇಕೆ ಸ್ವಾಮಿ ಹೌದು ಪ್ರಿಯೆ ನಿಮಗೆ ಕಾಣುತ್ತಿಲ್ಲವೇ ಕೇಳಿಸುತ್ತಿದೆ ಪ್ರಿಯೆ ಆಹಾ ಹೌದು ಪ್ರಿಯೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಬನ್ನಿ ಸ್ವಾಮಿ ಬನ್ನಿ ಪ್ರಿಯ ಪ್ರಿಯೆ ಅಷ್ಟೊಂದು ಅವಸರವೇ ಏನು ಇಲ್ಲ ಪ್ರಿಯೆ ಕುಳಿತುಕೊಳ್ಳಿ ಹಾಗಾದರೆ ಪ್ರಾಣೇಶ್ವರ ಪ್ರಾಣೇಶ್ವರಿ ನಿಮ್ಮನ್ನು ಪಡೆದ ನಾನು ಧನ್ಯಳಲ್ಲವೇ ದೇವಿ ನಿನಗೆ ಒಳ್ಳೆಯದಾಗಲಿ ಪ್ರಿಯೆ ಸ್ವಾಮಿ ಪ್ರಾಣೇಶ್ವರಿ ನೀವು ದಿಗ್ವಿಜಯಕ್ಕೆ ಹೊರಟಿರುವಿರಲ್ಲವೇ ಹೌದು ಪ್ರಿಯೆ ಹಾಗಾದರೆ ಆ ದೇವಿಯ ದರ್ಶನವನ್ನು ಮಾಡಿಕೊಂಡು ಮಂಗಳಾರತಿಯನ್ನು ತೆಗೆದುಕೊಂಡು ಹೊರಡುವಿರಂತೆ
ಆಗಲಿ ಪ್ರಿಯೆ. ಕೊಡಲೆ ಸ್ವಾಮಿ. ಕೊಡು ಪ್ರಿಯೆ. ಸ್ವಾಮಿ ದೇವಿ ನೀರವ ತೆಗೆದುಕೊಳ್ಳಿ. ಕೊಡು ಪ್ರಿಯೆ. ಇದೇನಿದು ಸ್ವಾಮಿ? ಹರಿ ಹೋಯಿತೆ ಮಂಗಳಾರತಿಯು ಹರಿ ಹೋಯಿತೆ ಪ್ರಾಣೇಶ್ವರಿ ಮನದಲ್ಲಿ ಏನೋ ನುಡಿದವು ನನಗೆ. ದೇವಿ ಏಕೋ ಮೃದುನಲು ಏನೋ ಕಾಣೆನೋ. ಏನ ವಿಷತುಲವೋ ಕಾಣೆನೋ. ದೇವಿ 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 ನನಗೇಕೋ ಭಯವಾಗುತ್ತಿರುವುದು ಸ್ವಾಮಿ, ನನಗೇಕೋ ಭಯವಾಗುತ್ತಿರುವುದು. ನಿನ್ನ ಭೀತಿಯನ್ನು ಬಿಡದೇವಿ. ಪ್ರಾಣೇಶ್ವರ, ಈ ಅಮಂಗಳದ ದಿನದಂದು ನನಗೇಕೋ ಭಯವಾಗುತ್ತಿರುವುದು ಸ್ವಾಮಿ. ಹಮ್ಮಂಗಲ ಹಮ್ಮಂಗಲ ದೇವಿ, ಈ ಹಮ್ಮಂಗಲವು ನನಗಲ್ಲ, ವೈರಿಗಳಿಗೆ ನನಗೆ ತ್ರಿಮೂರ್ತಿಗಳಿಂದಲೂ ಮರಣವಿಲ್ಲೆಂಬುದನ್ನು ನೀನು ಅರಿತಿರುವೆ. ಇನ್ನು ಆ ಮಾನವರು ನಮ್ಮನ್ನು ಏನು ಮಾಡಬಲ್ಲರು? ನಿನ್ನ ಭೀತಿಯನ್ನು ಬಿಡಿದೇವಿ. ಪ್ರಾಣೇಶ್ವರ ದೇವಿ ಸ್ವಾಮಿ, ಬಿಡು ಭೀತಿಯ ಕಾಮಿನಿ ಅಂಗನಾಮಣಿಯೇ, ಬಿಡು ಭೀತಿಯ ಕಾಮಿನಿ. ದೇವಿ ವಿರಾಟಿಯೇಕೆ ಮನದಲ್ಲಿ ನಿಂತೆ. ದೇವಿ ವಿರಾಟಿಯೇಕೆ ಮನದಲ್ಲಿ
ಬಲೆ ಏನಿ ಜೋಜಿ ಹಿತವಾದ ನುಡಿಯೋ ಪರಪರಿ ಹಿತವಾದ ನುಡಿಯೋ ಪರಳೆ ಏಕೆ ಇಂತೋ ತರಳೆ ಏಕೆ ಇಂತೋ ನಿಂತೆಯೋ ಮನಗೆ ಬಿಡುತ್ತಿಯ ಪಾಮಿನಿ ಅಂಗನ ಇದು ಬೇದಿಯ ಪಾಮಿನಿ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರಿಯ, ಪ್ರೀತಿಯಿಂದ ನಿಮ್ಮನ್ನು ನೋಡಲು ಬಂದ ನನ್ನ ಮನಸ್ಸಿಗಿಂತ ಆಘಾತವಾಯಿತು. ಪ್ರಾಣೇಶ್ವರ, ಜ್ಯೋತಿಯು ದಗದಗನೆ ಉರಿದು ನಡಗಿಯಾರಿ ಹೋಯಿತಲ್ಲ. ನನಗೇಕೋ ಭಯವಾಗುತ್ತಿರುವುದು ಸ್ವಾಮಿ, ಭಯವಾಗುತ್ತಿರುವುದು. ಪ್ರಾಣೇಶ್ವರ, ನನಗೇಕೋ ಎಡಗಣ್ಣು ಆದಿರುತ್ತಿರುವುದು, ವಾಯುಭಾಗವೂ ಚಲಿಸುತ್ತಿರುವುದು ಸ್ವಾಮಿ, ಚಲಿಸುತ್ತಿರುವುದು. ಪ್ರಾಣೇಶ್ವರ ದೇವಿ, ಆದರೆ ನೀವು ದಿಗ್ವಿಜಯಕ್ಕೆ ಹೋಗುವ ಮುನ್ನ ಪ್ರಾಣೇಶ್ವರ ಪ್ರಿಯ ಪ್ರಾಣೇಶ್ವರಿ, ಸುಖವನ್ನು ಪಡೆಯಬೇಕೆಂಬ ಆಸೆ ಆಗುತ್ತಿರುವುದು. ಹೌದು ಪ್ರಿಯೆ, ಹೌದು ಸ್ವಾಮಿ. ಹಾಗೆ ಆಗಲಿ ಪ್ರಿಯೆ. ಪ್ರಿಯ ಪ್ರಾಣೇಶ್ವರಿ, ಪ್ರಾಣೇಶ್ವರಿ, ನೀಲಿ ಬಾನಿನ ಚಂದಿರ ಸ್ವಾಮಿ. ದೇವಿ, ಹೌದಲ್ಲವೇ? ಹೌದು ಪ್ರಿಯೆ. ಪ್ರಾಣೇಶ್ವರಿ, ದೇವಿ, ನನ್ನನ್ನು ಸಂತೋಷದಿಂದ ಕಳಿಸಿಕೊಡು. ಅಷ್ಟೊಂದು ಅವಸರವೇ ಸ್ವಾಮಿ? ಹೌದು ದೇವಿ. ಸ್ವಲ್ಪ ನಿಧಾನಿಸಿ ಸ್ವಾಮಿ. ದರಿಗೆ ಇಳಿದು ಬಾರ. ಹೌದಲ್ಲವೇ? ಹೌದು ದೇವಿ. ಸ್ವಾಮಿ, ದೇವಿ, ಅಲ್ಲಿ ನೋಡಬಾರದು. ಎಲ್ಲಿ? ಅದು ಅಲ್ಲಿ. ಅಲ್ಲಿ? ಹೌದು ಸ್ವಾಮಿ. ಹೌದು ದೇವಿ. ಸರಿ ಅಲ್ಲವೇ? ಇಲ್ಲ ದೇವಿ, ಕರೆಕ್ಟ್ ಆಗಿದೆ ದೇವಿ. ಪ್ರಿಯೆ, ನೀಡು ಆಲಿಂಗನ. ಪ್ರಿಯ ಪ್ರಾಣೇಶ್ವರಿ, ಪ್ರಾಣಕಾಂತ, ಪ್ರಾಣಕಾಂತೆ, ನೀಲಿ ಬಾಗಿಲ ದೇವಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀಲಿ ಬಾಗಿಲ ಚಂದಿರ ಬೆಳಗ್ಗೆ ಇಳಿದು ಬಾರ. ಕುಡಿನೋಟ ಹೂ ಬಾಣ ಎದೆ ತಾಕಲು ನನ್ನೆದೆಯು ನೋವಿ
ಪ್ರಿಯೆ, ಪ್ರಾಣೇಶ್ವರಿ, ಪ್ರಾಣಕಾಂತ, ಪ್ರಾಣಕಾಂತೆ, ಪ್ರಾಣವಲ್ಲಭ, ಪ್ರಾಣವಲ್ಲದೆ ಹಬ್ಬಬ್ಬಬ್ಬ, ಹಬ್ಬಬ್ಬ, ಎಷ್ಟೊಂದು ಆತುರದಿಂದ ಕಾತಾರುತ್ತಿರುವೆ ಪ್ರಾಣೇಶ್ವರಿ. ದಿಗ್ವಿಜಯಕ್ಕೆ ಕಳಿಸಿಕೊಡಬಾರದು ಸ್ವಾಮಿ. ಹೌದು ಪ್ರಿಯೆ, ಅದಕ್ಕಾಗಿ ಆತರಿತಿರುವೆನು ಸ್ವಾಮಿ. ಸರಿ ಪ್ರಾಣೇಶ್ವರಿ, ಒಳ್ಳೆಯದಾಗಲಿ ಪ್ರಿಯೆ. ಪ್ರಾಣೇಶ್ವರಿ, ಸ್ವಾಮಿ, ಪ್ರಾಣೇಶ್ವರಿ, ಪ್ರಾಣವಲ್ಲಭ, ನಿನ್ನನ್ನು ಬಿಟ್ಟು ದಿಗ್ವಿಜಯಕ್ಕೆ ಹೋಗಲು ಮನಸ್ಸೇ ಬರುತ್ತಿಲ್ಲವಲ್ಲ ಪ್ರಾಣೇಶ್ವರಿ. ಸ್ವಾಮಿ, ದೇವಿ, ಹಾಗನ್ನಬೇಡಿ ಸ್ವಾಮಿ. ನಿಮ್ಮ ಮನದ ದುಗುಡವನ್ನು ನಾನು ಅರ್ಥಗ್ರಹಿಸುತ್ತೇನೆ. ಆದರೆ ನೀವು ಹೋಗಲೇಬೇಕಲ್ಲವೇ? ಹೌದು ಪ್ರಿಯೆ, ನಾನು ಹೋಗಲೇಬೇಕು. ಆದ್ದರಿಂದ ಪ್ರಾಣೇಶ್ವರಿ, ತಡಬೇಕೆ ಬಾಯಿನಿಯ ನನ ಸೇರಲು. ಪ್ರಾಣೇಶ್ವರಿ, ಪ್ರಿಯ, ಪ್ರಾಣೇಶ್ವರಿ, ನಿಜವಲ್ಲವೇ? ಹೌದು ಪ್ರಿಯೆ. ನೀಲಿ ಬಾನಿನ ಚಂದಿರ ಧರೆಗೆಯ ದಾರ, ನೀಲಿ ಬಾನಿನ ಚಂದಿರ ಧರೆಗೆಯ ದಾರ. ಪ್ರಾಣೇಶ್ವರಿ, ಸ್ವಾಮಿ, ದೇವಿ, ಆನಂದವಾಯಿತು. ಆನಂದವಾಯಿತು ದೇವಿ. ದೇವಿ, ಅಮಂಗಳದ ಸಂಖ್ಯೆಯನ್ನು ನೆನೆದು ಮೃತ ಏಕೆ ದುಃಖಿಸುತ್ತಿರುವೆ? ಸ್ವಾಮಿ, ಬ್ರಹ್ಮನವರ ಪ್ರಸಾದದಿಂದ ಮೆರೆಯುತ್ತಿರುವ ನನ್ನನ್ನು ಯಾರು ತಾನೇ ಏನು ಮಾಡಬಲ್ಲರು? ನಿನ್ನ ವ್ಯಥೆಯನ್ನು ಬಿಡು ದೇವಿ. ಪ್ರಾಣೇಶ್ವರ, ನೀನು ಅಂತಃಪುರಕ್ಕೆ ನಡೆ, ನಾನು ಕ್ಷಣಕಾಲ ಇಲ್ಲಿಯೇ ವಿಶ್ರಾಂತಿಯನ್ನು ಪಡೆಯುವೆನು ದೇವಿ. ಜೋಪಾನವಾಗಿ ಹೋಗಿ ಬನ್ನಿ. ಆಗಲಿ ಪ್ರಿಯೆ, ಬರಲಿ ಸ್ವಾಮಿ. ಹೋಗಲಿ ಪ್ರಿಯೆ, ಒಳ್ಳೆಯದಾಗಲಿ. ದಾಸವಾಗಲು ಕಾಲವು ಬದಗಿದೆ.
ಅರ್ಜುನರೇ, ಪರಮಾತ್ಮ ಅಲ್ಲಿ ಕಾಣುವ ನಗಾರಿಗಳನ್ನು ಶಬ್ದವಿಲ್ಲದೆ ಧ್ವಂಸ ಮಾಡಿ ಬನ್ನಿ. ಆಗಬಹುದು ಪರಮಾತ್ಮ. ಪಾರ್ಥ, ನಾವು ಹೊಡೆದು ಹಾಕಿದ 3 ಬೇರುಗಳು ನರ ಮಾಂಸ ಪಕ್ಷಕನಾದ ವೃಷಭಾಸುರನ ಚರ್ಮದಿಂದ ಮಾಡಲ್ಪಟ್ಟವು. ಅದನ್ನು ಜಯದ್ರಥನು ನಿರ್ಮಿಸಿದನು. ಶತ್ರುಗಳು ಬಂದಾಗ ಅವು ತಮಗೆ ತಾವೇ ಶಬ್ದ ಮಾಡಿ ಆ ಜರಾಸಂಧನನ್ನು ಎಚ್ಚರಿಸಿದ್ದವು. ಅವುಗಳ ನಾಶದಿಂದ ಆ ಜರಾಸಂಧನಿಗೆ ದೊಡ್ಡ ಅನಿಷ್ಟವೇ ಬಂದು ಒದಗಿತು. ಯೋಚನೆ ಬಿಡುಬೇಡು ನೀ ದೇವಾ, ಯೋಚನೆ ಬಿಡುಬೇಡು ನೀ. ದುರುಳದ ನವರನು ಹಿಡಿದು ನನ್ನದೊಲು, ದುರುಳದ ನವರನು ಹಿಡಿದು ನನ್ನದೊಲು. ಹರವುದು ಮರವಿವರಿಸು ನಿಮ್ಮಯ ಒಲುವೆ ನಮಗಿರಲೆಂದು. ಯೋಚನೆ ಬಿಡುಬೇಡು ನೀ ದೇವಾ, ಯೋಚನೆ ಬಿಡುಬೇಡು ನೀ, ಬಿಡುಬೇಡು ನೀ, ಬಿಡುಬೇಡು ನೀ. ಸ್ವಾಮಿ, ಇನ್ನು ಅವನು ನಾಶವಾದಂತೆ ಸರಿ. ದೇವಕಿನಂದನ, ಜಾಗೃತಿಯಾಗಿ ಅವರನ್ನು ಜಾಗೃತಿಯಾಗಿ ಮುಗಿಸಿ ಬಿಡೋಣ. ರೊಕ್ಕೋದರ, ಆತರದಿಂದ ಕಾರ್ಯ ಸಾಧ್ಯನಾಗುವುದಿಲ್ಲ. ಸ್ವಲ್ಪ ನಿಲ್ಲಿಸು. ನಾವು ಇಲ್ಲಿ ಬಂದಿರುವ ವಿಷಯ ಆ ಜರಾಸಂಧನಿಗೆ ತಿಳಿಯಲಿಲ್ಲ. ಹಿಂದಗಡೆ ಬಾಗಿಲಿಂದ ರಾಜಗೃಹವನ್ನು ಪ್ರವೇಶಿಸೋಣ. ಶಾಂತಿ ಕರ್ಮಗಳು ಸಮಗ್ರವಾಗಿ ನೆರವೇರಿದವೆ. ಸಾರ್ವಭೌಮ, ಸಕಲವು ಸಂಘವಾಯಿತು. ಸನ್ನಿಧಿ ಅರ್ಪಿಸಲು ಬಂದಿರುವೆವು. ಸದಾಶಿವನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ಸದಾಶಿವನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ವರನ ಗರದಿ ನಾನು ವೀರ ಕವಚ ಬಂದಿವೆ. ವರನ ಗರದಿ ಮೆರೆದು ವೀರ ಕವಚ ಬಂದಿದೆ. ಇಂದು ಧರನ ವರದಿ ನಾನು ಶಕ್ತಿ ತೋರ್ತೆ ಜಗದಳು, ಶಕ್ತಿ ತೋರ್ತೆ ಜಗದಳು, ಶಕ್ತಿ ತೋರ್ತೆ ಜಗದಳು. ಪರಶಿವನ ಪರಮಾನುಗ್ರಹಕ್ಕೆ ಪಾತ್ರನಾದವನಿಗೆ ಈ ಭೂಮಂಡಲದಲ್ಲಿ ಯಾರು ಎದುರೇ ಇಲ್ಲ. ನಾಗಪುರದ ಅರಸರು ನಮ್ಮವರೇ ಆಗಿದ್ದಾರೆ. ಇನ್ನು ಆ ಪಾಂಡುವಿನ ಮಕ್ಕಳು ಪಶು ಪ್ರಾಣಿಗಳು. ಇನ್ನು ಉಳಿದವರ್ಯಾರು? ಕಾಯುವಗಲು ನೋಡನು. ಅವನು ನನ್ನ ಕೈಗುಣವನ್ನು ಚೆನ್ನಾಗಿ ಬಲ್ಲವನಾದ್ದರಿಂದ ಅವನ ವಿಷಯದಲ್ಲಿ ನನಗೆ ಸಂಶಯವೇ ಇಲ್ಲ. ಆದರೆ ಬೇರೆಗಳು ಅಕಾರಣದಿಂದ ಹೊಡೆದು ಹೋಗಿರುವುದಲ್ಲ, ಆಶ್ಚರ್ಯಕರವಾಗಿರುವುದಲ್ಲ. ಜರಾಸಂಧ ಭೂಪಾಲನಿಗೆ, ಜರಾಸಂಧ ಭೂಪಾಲನಿಗೆ, ಜರಾಸಂಧ ಭೂಪಾಲನಿಗೆ.
ಎಲೆ ವಿಪ್ರೋತ್ತಮರೇ, ಶಾಂತಿ ಕರ್ಮಗಳು ಸಮಗ್ರವಾಗಿ ನೆರವೇರಿದವೆ, ತಾವು ಸುತಾಗಮನವೇ? ನೀವು ಯಾರು? ಇಲ್ಲಿಗೆ ಬಂದ ಕಾರಣವೇನು? ಮಾಗದ, ನಾವು ಕಪಟಿಗಳಲ್ಲ. ಪ್ರತ್ಯಕ್ಷವಾಗಿ ನೋಡುತ್ತಿದ್ದರು. ತಮ್ಮ ಪರಿಸ್ಥಿತಿಯು ತಮಗೆ ತಿಳಿಯಲಿಲ್ಲ ಅಲ್ಲ? ಇದೇನು ನಿರ್ಭಕ್ತಿ? ಧನಸ್ಸಿನಿಂದ ಜಿಡ್ಡು ಕಟ್ಟಿರುವ ನಿಮ್ಮ ಭುಜಗಳು, ಕಠಿಣವಾದ ಕೈಗಳು ನಿಮ್ಮನ್ನು ಶಾಸ್ತ್ರವಿದ್ಯಾ ಹೋವಿದರೆಂದು ಊಹಿಸಲು ಸಾಧ್ಯವೇ ಇಲ್ಲವಲ್ಲ. ಕೃಪನ ಸಭೆಯನ್ನು ಅತ್ಯಾಗ್ರಹದಿಂದ ಪ್ರವೇಶಿಸಿದ ನೀವು ಯಾರು? ನಿಮ್ಮ ನಡವಳಿಕೆಯು ಕಪಟವೋ ನಿಜವೋ ತಿಳಿಯಲಿಲ್ಲವಲ್ಲ. ಆಗದ, ನಾವು ಕಪಟಿಗಳಲ್ಲ, ಸ್ಮಾತಕ ರಥ ಪಾರಾಯಣರು. ಶತ್ರುವಿನ ಮನೆಯನ್ನು ದ್ವಾರಾಂತದಿಂದಲೇ ಪ್ರವೇಶಿಸಬೇಕೆಂಬುದೇ ನೀತಿಶಾಸ್ತ್ರ ಸಮ್ಮತ. ಆದ್ದರಿಂದ ನಾವು ಮಾಡಿದೇನು ಅಕಾರ್ಯವಲ್ಲ. ಏನು ಇದು ನಿಮಗೆ ಶತ್ರುನ ಮನೆ? ಹೌದು. ನಿಮಗೂ ನಮಗೂ ಶತ್ರುತ್ವವು ಯಾವಾಗಿನಿಂದ, ಹೇಗೆ? ನಿಮಗೂ ನಮಗೂ ನೀನು ಹಿರಿಯರನ್ನು ಈ ಆಳಿಸಿ ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡಾಗಿಂದಲೂ ಶತ್ರುತ್ವ. ನಿರಪರಾಧಿಗಳಾದ ರಾಜರನ್ನು ಸೆರೆಯಲ್ಲಿಟ್ಟು ರಾಜ್ಯಮತದಿಂದ ಮೆರೆಯುತ್ತಿರುವುದೇ ಶತ್ರುತ್ವಕ್ಕೆ ಕಾರಣ. ನೀವು ಯಾರು? ನಾವು ನಾವೇ. ನೀವು ನೀವೆಯೋ? ನಿಮ್ಮ ಗುರುಗಳು ಯಾರು? ನಮಗೆ ನಾವೇ ಗುರುಗಳು. ಚೆನ್ನಾಯಿತು, ಚೆನ್ನಾಯಿತು. ನಿಮಗೆ ನೀವೇ ಗುರುಗಳೇ? ಈಗ ನನ್ನಿಂದ ಏನಾಗಬೇಕು? ಸೆರೆಯಲ್ಲಿ ಇರುವ ರಾಜರನ್ನು ಸೆರೆಯಿಂದ ಬಿಡಿಸಿ ನಿನಗೆ ಬುದ್ಧಿ ಕಲಿಸಬೇಕು. ನನಗೆ ಬುದ್ಧಿ ಕಲಿಸಿವೆಯೋ? ಹೌದು. ಸೆರೆಯಲ್ಲಿರುವ ರಾಜರನ್ನು ಬಿಡಿಸಿವಿರೋ? ಹೌದು. ಆ ರಾಜಪುತ್ರನಿಗೂ ನಿಮಗೂ ಯಾವ ಸಂಬಂಧ, ಯಾವ ಬಗೆಯ ಋಣಾನುಬಂಧವೋ ಕಾಣೆನಲ್ಲ. ಎಲ್ಲೋ ಮದನ್ಮತ ಧರ್ಮಶೀಲರನ್ನು ಕೊಂಡಾಡುವುದು, ಕರ್ಮ ಬಾಹಿರ ತಲೆಗಳನ್ನು ಚೆಂಡಾಡುವುದು ನಮ್ಮ ಮುಖ್ಯ ಕರ್ತವ್ಯ. ನೀನು ಈ ವಿಷಯವನ್ನು ಹರಿಯ. ನಿನ್ನ ಬಂಡತನವನ್ನು ಬಿಟ್ಟು ಸೆರೆಯಲ್ಲಿ ಇರುವ ರಾಜರೆಂದು ಬಿಡು. ಕಪಟ ವೇಷದಲ್ಲಿ ಬಂದು ಬಾಯಿಗೆ ಬಂತಂತ ಹೊರಟುತ್ತಿರುವ ನೀವು ಬಂದರು. ಬಂದ ಪ್ರಭಾವದಿಂದ ಈ ಹಠಂಡ ಸಾಮ್ರಾಜ್ಯವನ್ನು ಆಳುತ್ತಿರುವ ಅದರಲ್ಲಿ ಮೊದಲು ನೀವು ಯಾರೆಂಬುದನ್ನು ತಿಳಿಸಿ. ತಿಳಿಸಿದರೆ ಏನು ಮಾಡುವೆ? ಮಾಡುವುದೇನು? ಅಲ್ಲೂ ಕಿರಿಯುವುದು. ಅಲ್ಲು ಕಿರಿಯುವುದು, ಹಲ್ಲು ಮುರಿಯುವುದು, ಮುಂದೆ ಗೊತ್ತಾಗುವುದು. ಹಲ ವಂಚಕಗಳಿರ ವೇಷಗಳನ್ನೇಕೆ ಮರೆಸಿಕೊಂಡಿರುವಿರಿ? ನಿಮ್ಮ ಹೇಳಿತನವು ಇದರಿಂದಲೇ ವ್ಯಕ್ತವಾಗುತ್ತಿರುವುದು. ಮಾಗದ, ನಾವು ವೇಷಗಳನ್ನು ಮರೆಸಿಕೊಂಡಿಲ್ಲ, ನಿಜ ವೇಷದಲ್ಲೇ ಇರುವೆವು. ಈತನೇ ಪರಾಕ್ರಮಶಾಲಿಯಾದ ಭೀಮಸೇನನು. ಓಹೋ, ಈತನೇನೋ ಭೀಮಸೇನನು. ಬಂಡಿ ಬಂಡಿ ಹಣ್ಣವನ್ನು ತಿಂದು ಬಂಡ ಮತನಂತೆ ದೇಹವನ್ನು ಬೆಳೆಸಿಕೊಂಡಿರುವ ಬಂಡ ಮತ ಭೀಮಸೇನನು ಇವನೇನೆಯೋ? ಹೌದು. ಎಲ್ಲವೋ ಭೀಮಸೇನ. ಈತನೇ ಪರಾಕ್ರಮಶಾಲಿಯಾದ ಅರ್ಜುನನು. ಓಹೋ, ಈತನೇನೋ ಪರಾಕ್ರಮಶಾಲಿಯಾದ ಅರ್ಜುನನು. ಹೌದು. ದಶನಾಂಕಿತ ಶಂಭೂತನು. ಕೃಷ್ಣ, ಅರ್ಜುನ, ಪಲ್ಗುಣ, ಧನುಂಜಯ, ಭೀಮಸ್ಸು, ಇನ್ನು ಅನೇಕ ಹೆಸರುಗಳುಳ್ಳ ಮಧ್ಯಮ ಪಾಂಡವ, ಅನೇಕ ಹೆಸರುಗಳುಳ್ಳ ಅರ್ಜುನನು
ಮಧ್ಯಮ ಪಾಂಡವನು ಇವನೇನೆಯೋ? ಹೌದು. ಆ ದಿನ ವಿರಾಟನ ಮನೆಯಲ್ಲಿ ಉತ್ತರೆಗೆ ನಾಟ್ಯವನ್ನು ಕಲಿಸಲು ಹೋಗಿ ಶ್ರೀವೇಷವನ್ನು ಧರಿಸಿ ಕೈಗೆ ಬಳೆಗಳನ್ನು ತೊಟ್ಟು ಕಾಲಿಗೆ ಗೆಜ್ಜೆಯನ್ನು ತೊಟ್ಟು ತಕ್ಕತೈ ಎಂದು ನಾಟ್ಯ ಕಲಿಸುತ್ತಿದ್ದ ನಪುಂಸಕ ಸಿಕಂಡಿ ನಾನೇ ವಸುದೇವ ಸುತ. ಈಗ ಹೇಳು, ಯಾರು ಹೇಳಿಗಳು? ನೀನೆಯೋ ವಸುದೇವ ಸುತ? ಹೌದು. ಕಳ್ಳ ಕೃಷ್ಣ ತನ್ನ ಸೋದರಮಾವನನ್ನ ಮೋಸದಿಂದ ಕೊಂದಿಸಿದ ಪಾತಕಿ ನೀನೆಯೋ? ಹೌದು. ದನ ಕಾಯುವುದನ್ನು ಬಿಟ್ಟು ದಾರಿ ತಪ್ಪಿ ಬಂದೆಯಾ? ನೀನು ಮೊದಲೇ ಪರಾಜಿತನಾಗಿ ಹೋಗಿರುವೆ, ಮತ್ತೆ ಬಂದಿರುವುದು ಬಹಳ ಸಂತೋಷವೇ. ಕೆಲೋ ಮದಂದ, ನಿನ್ನ ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು. ನಮ್ಮ ಮೂರೊಳಗೆ ಯಾರೊಡನೆ ಕಾದೊಡವೆ ತಿಳಿಸು. ನಿನ್ನ ಬರೀ ಒಳಮಾತಿನಿಂದ ಪ್ರಯೋಜನವಿಲ್ಲ. ಏನು ಕಾರಣವೇ? ಹೌದು. ಯಾರೊಡನೆ ಕಾರಣವೇ? ನೀನು ಮೊದಲೇ ಸೋತು ಹೋಗಿರುವೆ. ಇನ್ನು ಭೀಮ ಅರ್ಜುನರು ನಿನ್ನೆ ಮೊನ್ನೆಯ ಪಶು ಮಕ್ಕಳು. ಇನ್ನು ಯಾರೊಡನೆ ಯುದ್ಧ ಮಾಡುವುದು? ಇದೇನು ಗೂಳಿ ಕಾಳಗವೆಂದು ತಿಳಿದೆಯಾ? ರಮಣೀ ಮಣಿಯರ ರಾಸ ಕ್ರೀಡೆ ಎಂದು ಭಾವಿಸಿದೆಯಾ? ಯುದ್ಧವೆಂಬುದು ಹಳ್ಳಿಗಾತಿಯರ ಹಾಲು ಮೊಸರಿನ ಹರಿವೆಯಲ್ಲ. ಮುದ್ದೆ ಮುದ್ದೆ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದು ಮುದ್ದೆ ಎಂದು ಇದು ಯುದ್ಧ. ಈ ಯುದ್ಧದಲ್ಲಿ ನಿನಗೆ ಮರಣದ ದಂಡನೆ. ಆಗದ ಎಲ್ಲವೋ ಅವಿವೇಕಿ, ನಿನ್ನ ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು. ನಮ್ಮ ಮೂವರೊಳಗೆ ಯಾರೊಡನೆ ಕಾಳಗ ಮಾಡಿವೆ ತಿಳಿಸು. ಎಲ್ಲವೋ ಜರಾಸಂಧ ಚಾಚಿ ಹಂದ ಮನೆ ನಾಚಿಕೆ ಇಲ್ಲದೆ ಹೆತ್ತಗೆ ಮನಚಿವೆ ಅದಗೆಳದೆ ಚಾಚಿ ಹಂದ ಮನೆ ನಾಚಿಕೆ ಇಲ್ಲದೆ ಹೆತ್ತಗೆ ಮನಚಿವೆ ಅದಗೆಳದೆ ಕರುವದು ಮರೆಯುವ ಮದಾಂತರನ್ನ ಕರುವದು ಮರೆಯುವ ಮದಾಂತರನ್ನು ಈಗಲೇ ಸಂಭ್ರಮಗೈವೆ ನೀಗಲೇ ಸಂಭ್ರಮಗೈವೆ ನೀಗಲೇ ತಿಳಿಗಾಡಿ ಒಳ ಮಾತುಗಳಿಂದಾಡಿ ಮೈಯಲ್ಲೇಕೆ ಬೆವರಿಸಿಕೊಳ್ಳುವೆ. ಅನ್ಯಾಯವಾಗಿ ಕಾಲಾಂತರಕ್ಕೆ ಯಾಕೆ ಬುತ್ತಿಯನ್ನು ಕಟ್ಟುವೆ? ನಿಲ್ಲು, ಯುದ್ಧಕ್ಕೆ ನಿಲ್ಲು. ನಿನ್ನ ಭುಜಗಳಿನ ಮಾಂಸಕಣ್ಣನ್ನು ಕತ್ತರಿಸಿ ಈ ಭೂತಗಳಿಗೆಲ್ಲ ಆಹಾರವಾಗಿ ಮಾಡುವೆನು. ನಿಷ್ಪ್ರಯೋಜನವಾದ ಮಾತುಗಳನ್ನಾಡಿ ಮೈಯಲ್ಲೇಕೆ ಬೆವರಿಸಿಕೊಳ್ಳುವೆ. ಮೂವರಲ್ಲಿ ಯಾರೊಡನೆ ಕಾಳಗವೆಂದೆಯ ಕೃಷ್ಣ? ಹೌದು. ಬಾಪು ಬಾಪು ಭೀಮ, ನೀನು ನನಗೆ ಸಾಧಾರಣವಾದ ಜೋಡಿ. ಮುಂದಕ್ಕೆ ಅಲ್ಲ ಪಾರ್ಥ, ನಾವು ಮಹಾ ಸತ್ಯವಂತರು ನೀತಿವಂತರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದೆಯಲ್ಲ. ನೀವು ವೇಷವನ್ನು ಮರೆಸಿಕೊಂಡು ಈ ಕಳ್ಳಗೊಲ್ಲನ ಹಿಂದೆ ಕಳ್ಳರ ಬಂದ ಹಾಗೆ ಬಂದಿದ್ದೀರಿ. ನಿಮ್ಮ ಬಾಳಿಗೆ ತಕ್ಕ ಮರ್ಯಾದೆಯನ್ನು ಮಾಡಿ ಕಳಿಸಿ. ಯಾರ ಕಾರಣಗಳೆಂದರೆ ಈ ಭೀಮನು ಸಾಧಾರಣ ಮಗಳವೇ ನಾಡಿಗಳಲ್ಲಿ ರಕ್ತವ ನೀಡಿ ರಣದೇವತೆಗೆ ಅರ್ಪಿಸುವರು.
ಇದು ಯುದ್ಧಕ್ಕೆ ಯಾವ ಆಯುಧವನ್ನು ತೆಗೆದುಕೋ. ಖಡ್ಗವೇ, ಗಂಡಗಳಿದೆ, ಇಲ್ಲ ಕಲೆ ಯಾವ ಆಯುಧವನ್ನು ತೆಗೆದುಕೋ. ಯುದ್ಧಕ್ಕೆ ಸಿದ್ಧರಾಗೋ. ಎಲ್ಲವ ಮುಖಂಡ ಎಲ್ಲವ ಮುಖಂಡ ನಿನ್ನಂತ ಕಪ್ಪಿದಲ್ಲಿ ಒಂದಾಗಿ ಬಂದರು. ಈ ವೀರ ಜರಸಂದನ, ಈ ವೀರ ಜರಸಂದನ ಜಯಿಸಲು ಸಾಧ್ಯವ ನಿಮಗೆ. ಭೀಮಸೇನ, ನೀನು 1000 ಆನೆ ಬಲ್ಲವನೆಂದು ಯಾರು ಹೇಳುತ್ತಿದ್ದರು? ನಿಲ್ಲ ಯುದ್ಧಕ್ಕೆ, ನಿಲ್ಲ ನಿಲ್ಲ. ಎಲ್ಲವ ಭೀಮಸೇನ, ಎಲ್ಲ ಯುದ್ಧಕ್ಕೆ, ಯುದ್ಧಕ್ಕೆ. ಎಲ್ಲವ ಭೀಮಸೇನ, ಎಲ್ಲವ ಜರಾಸಂಧ, ಮುಂದಕ್ಕೆ. ಭೀಮಸೇನ, ಭೀಮಸೇನ, ನಿಲ್ಲ. ಭೀಮಸೇನ, ನೀನು ಬಹಳಾಗಿ ದಣಿದಿರುವೆ. ಸ್ವಾಮಿ, ನಿಮ್ಮ ಅನುಗ್ರಹವಿರುವಾಗ ನನಗೆ ದಣಿವೆಂದರೆ. ಸ್ವಾಮಿಯೇ, ಜರಾಸಂಧನ ರಾಣಿವಾಸವು ಪ್ರಲಾಪಿಸುತ್ತಾ ಇತ್ತಲೇ ಬರುತ್ತಿದೆ. ಬರಲಿ, ಸಂತರಿಸೋಣ. ಅಯ್ಯೋ, ಪರಮೇಶ್ವರನ ಮೆಚ್ಚಿಸಿ ವರಗಳನ್ನು ಪಡೆದ ವರಗಳೆಲ್ಲ ವ್ಯರ್ಥವಾಯಿತು ಸ್ವಾಮಿ. ನನ್ನನ್ನು ಬಿಟ್ಟು ನೀವು ಪರಲೋಕಕ್ಕೆ ಸೇರಿದಿರ. ಏನೇ ವಿಧಿ ಲೀಲೆ, ಕಾಲಿರುಳೆ ಸ್ವಾಮಿ. ಏನೇ ವಿಧಿ ಲೀಲೆ, ಶಾಂತನ ಕಾಲಿರುಳೆ ದೇವಾ, ಏನೇ ಲೀಲೆ. ಸಲ್ಲದು ಈ
ಸಮಾಧಾನವನ್ನು ಹೊಂದು. ನೀನು ಸಾಧ್ವಿಮಣಿಯು. ನಿನ್ನ ಪೂರ್ವಕೃತವು ಅನಾದೃಶ್ಯವಾದದ್ದು. ನಿನ್ನ ಪತಿಯು ತನ್ನ ದುಷ್ಟತ್ವದಿಂದ ಈ ಪರಿಣಾಮವನ್ನು ಪಡೆಯುವುದೆನು. ನಿರಪರಾಧಿಗಳಾದ ರಾಜರನ್ನು ಸೆರೆಯಲ್ಲಿಟ್ಟು ಒಬ್ಬೊಬ್ಬರನಾಗಿ ಕಾಳಭೈರವನಿಗೆ ಬಲಿ ಕೊಡುತ್ತಾ ಪತಿ ಪಾರಾಯಣರಾದ ಅವರ ಸಹಧರ್ಮಿಣಿಗಳನ್ನು ಗೋಳಾಡಿಸಿದ್ದು ಸಾಮಾನ್ಯವಾದ ಪಾತಕವಲ್ಲ. ಅವರ ಶಾಪದಿಂದ ಅವನ ಆಯುಷು ಕ್ಷೀಣಿಸಿತು. ಇದಕ್ಕೆ ನೀನು ವ್ಯಥಪಡಬೇಕಾಗಿಲ್ಲ. ವಾಸುದೇವ, ಅವನ ದೇಹ ಕರ್ಮಗಳನ್ನು ನಡೆಸಿಕೊಂಡು ಕುಮಾರ ಸಹದೇವನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ. ವಾಸುದೇವ, ಸಮಸ್ತ ಅಪರಾಧವನ್ನು ಮಾಡಿದ ಶಿಕ್ಷೆ ವಿಧಿಸುವುದು ನಿನ್ನ ಧರ್ಮ. ಆದರೆ ಯಾವ ಅಪರಾಧವನ್ನು ಮಾಡದೆ ನಿರಪರಾಧಿಗಳಿಗೆ ಶಿಕ್ಷೆ ವಿಧಿಸುವುದು ಅದ್ಯಾವ ಧರ್ಮ ಪರಮಾತ್ಮ? ಅದ್ಯಾವ ಧರ್ಮ? ಸುಚರಿತ್ರೆ, ಪತಿಯನ್ನು ಅನುಸರಿಸುವುದೇ ಸತಿಯರ ಧರ್ಮವು. ಪಾಪ ಪುಣ್ಯಗಳಲ್ಲಿ ಸಮಾನವಾದ ಭಾಗವು ಯಾವುದಿರುವುದು? ಪರಮಾತ್ಮ, ಹಾಗಾದರೆ ನನ್ನ ಪತಿಯನ್ನು ಆಗಲಿ ನಾನು ಜೀವಿಸಲಾರೆ. ಪರಮಾತ್ಮ, ಜೀವಿಸಲಾರೆ. ನನ್ನ ಕುಮಾರ ಸಹದೇವನನ್ನು ನೋಡಿಕೊಳ್ಳುವ ಭಾರವೂ ನಿನ್ನದಲ್ಲವೇ ತಂದೆ? ನಿನ್ನದಲ್ಲವೇ? ಭೀಮಾರ್ಜುನರೇ, ಪರಮಾತ್ಮ, ಬಂಧನದಲ್ಲಿರುವ ರಾಜರನ್ನು ಸೆರೆಯಿಂದ ಬಿಡಿಸಿ ಈ ವಿಚಾರವನ್ನು ಸಾರಥಿಯ ಮುಖಾಂತರ ಧರ್ಮರಾಯನಿಗೆ ತಿಳಿಸಿ. ಆಗಬಹುದು ಪರಮಾತ್ಮ. ಪರಮಾತ್ಮ, ನನ್ನ ಕುಮಾರನನ್ನು ನಿನ್ನ ಸಂಗಡ ಇರಿಸಿಕೊಂಡು ನೋಡಿಕೊಳ್ಳುವ ಭಾರವು ನಿನ್ನದು ತಂದೆ, ನಿನ್ನದು. ನೀನು ಚಿಂತಿಸಬೇಡ, ಅವರನ್ನು ನಾನು ಕಾಪಾಡುವೆನು. ಪರಮಾತ್ಮ.